ಹಾಯ್ ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ಟೆಕ್ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಅಶ್ವಿನಿ ದೀಪಾರೆಡ್ಡಿ ಅಂತ. ಸೊ ಇವತ್ತು ಒಂದು ಬೆಳಿಗ್ಗೆಯಿಂದ ಅಂದರೆ ಒಂದು 11 ಗಂಟೆ ಆಗಿದೆ. ಇವಾಗಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಒಂದಷ್ಟು ಮದುವೆ ಆರ್ಡ್ರ್ ಬಂದಿದೆ. ಅವ್ರು ಏನು ಹೇಳಿದ್ರು, ಬುಧವಾರ ಮದುವೆ ಇದೆ ನಮ್ಮದು, ಭಾನುವಾರ ಕೊಡಿ ಅಂತ ಹೇಳಿದ್ರು. ಈಗ ನೈಟ್ ಸಡನ್ನಾಗಿ ಫೋನ್ ಮಾಡಿಬಿಟ್ಟು ಶುಕ್ರವಾರನೇ ಕೊಡಿ, ನಮಗೆ ಆಗಲ್ಲ ಅಂತ ಹೇಳ್ತಿದ್ದಾರೆ. ಅವ್ರು ಕೊಟ್ಟಿರೋದು ಬಂದ್ಬಿಟ್ಟು ಸೋಮವಾರ ಮಾರ್ನಿಂಗು. ಅವ್ರ ಡಿಸೈನು ಎಲ್ಲ ಕನ್ಫರ್ಮ್ ಮಾಡಿ ಅವ್ರಿಗೆ ಯಾರಿಗೋ ಫೋನ್ ಮಾಡಿ ಅವ್ರ ಹತ್ರ ಕನ್ಫರ್ಮ್ ಮಾಡೋ ಅಷ್ಟರೊಳಗಡೆ ನೈಟ್ ಆಯಿತು. ಟೋಟಲಿ ನಮಗೆ ಮಂಗಳವಾರದಿಂದ ಲೆಕ್ಕ. ನನಗೆ ಮಂಗಳವಾರದಿಂದ ಶುಕ್ರವಾರದವರೆಗೂ 4 ಬ್ಲೌಸು, ಅಂದರೆ ಅದರಲ್ಲಿ ಬ್ಲೌಸ್ ಬಂದ್ಬಿಟ್ಟು ಅಷ್ಟೊಂದು ಚೆನ್ನಾಗಿ ಬಂದಿಲ್ಲ. ಅಂದರೆ ಕ್ವಾಲಿಟಿ ಏನೋ ಚೆನ್ನಾಗಿದೆ, ಬಟ್ ಸ್ಯಾರಿ ಫುಲ್ಲು ಯಾವ ಥರ ವರ್ಕ್ ಬಂದಿರುತ್ತೋ ಬ್ಲೌಸ್ ಕೂಡ ಫುಲ್ಲು ಅದೇ ಥರ ಜರಿ ವರ್ಕಲ್ಲಿ ಬಂದಿದೆ. ಸೊ ಆ ಥರ ಬಂದಾಗ ವರ್ಕ್ ಹಾಕ್ಸಿದ್ರೂ ಚೆನ್ನಾಗಿ ಕಾಣಿಸಲ್ಲ. ಅದಕ್ಕೋಸ್ಕರ ಅವ್ರು ಸಪ್ರೇಟ್ ಪೀಸ್ ತಂದುಬಿಟ್ಟು ವರ್ಕ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಅದಲ್ದಿರ ಮತ್ತು ಅದರಲ್ಲಿ ಏನು ಸ್ಯಾರಿ ಪೀಸ್ ಬಂದಿದೆಯಲ್ಲ ಅದರಲ್ಲೂ ಸಹ ನಾರ್ಮಲ್ ಸ್ಟಿಚ್ ಮಾಡಿಕೊಡಿ ಅಂತ ಕೇಳಿದ್ದಾರೆ. 4 ಬ್ಲೌಸ್ ಆಯಿತು. ಅಲ್ಲಿಗೆ ಯಾವುದು ಕೊಡೋದು ಯಾವುದು ಬಿಡೋದು ಅಂತಲೇ ಅರ್ಥ ಆಗ್ತಿಲ್ಲ ನನಗೆ. ಅವರು ನೀವೇನು ಮಾಡ್ತಿರೋ ಗೊತ್ತಿಲ್ಲ ನನಗೆ. ಒಟ್ಟಿನಲ್ಲಿ ನಾನು ಶುಕ್ರವಾರ ಇಲ್ಲ ಶನಿವಾರ ಬೇಕು ಅಂತ ಕೇಳ್ತಾ ಇದ್ದಾರೆ. ಮತ್ತೇನೋ ನೈಟ್ ವರ್ಕ್ ಸ್ಟಾರ್ಟ್ ಆಗುತ್ತೆ. ಈಗ ಒಂದು 3 ಡೇಸ್ ನಾನು ಫುಲ್ ನೈಟ್ ಮಾಡಬೇಕು, ಡೇನು ಮಾಡಬೇಕು, ಆ ಥರ ಆಗಿಬಿಟ್ಟಿದೆ. ಇನ್ನೊಂದು ನಮಗೆ ದೊಡ್ಡ ಮಷಿನ್ ತೊಗೊಳೋಕ್ಕೂ ನಮಗೆ ಕೆಲವೊಂದು ಅದರಲ್ಲಿರೋ ಸೆಟ್ಟಿಂಗ್ಸ್ ನಮಗೆ ಸೆಟ್ ಆಗ್ತಾಯಿಲ್ಲ. ತೊಗೊಂಡು ವರ್ಕ್ ಮಾಡ್ತಾ ಇದ್ದಾರೆ, ಅದು ಗೊತ್ತಾಯಿತು. ಅಲ್ಲಿಗೂ ನಾನು ಇವ್ರದ್ದು ಸ್ಟಾರ್ ಫ್ಯಾಷನ್ ಟೆಕ್ ಅವ್ರದ್ದು HSW ಮಷಿನ್ ದೊಡ್ಡದಿದೆ, ಮಲ್ಟಿ ನೀಡಲ್ ಮಷಿನ್, ಅವ್ರಿಗೂ ಫೋನ್ ಮಾಡಿ ಕೇಳಿದೆ ನನಗಿರೋ ಡೌಟ್ನ. ಬಟ್ ಅವರು ಆ ಥರ ಸೆಟ್ ಆಗೋಲ್ಲ, ನೀವು ಡಿಸೈನೇ ಹೊಸದು ಮಾಡಿಸ್ಬೇಕಾಗುತ್ತೆ ಅಂತಂದರು. ಸೊ ಅದನ್ನು ಲೆಕ್ಕ ಹಾಕ್ಕೊಂಡ್ರೆ ಈ 550 ಮಿಷಿನ್ನ ಇನ್ನೊಂದು ತೊಗೊಳೋದು ಬೆಟರ್ ಅನಿಸುತ್ತೆ ನನಗೆ. ಏನು ಮಾಡೋದು ಗೊತ್ತಾಗ್ತಿಲ್ಲ. ಅದಕ್ಕೆ ಇನ್ನೊಂದು ಸ್ವಲ್ಪ ದಿನ ವೆಯ್ಟ್ ಮಾಡಿಬಿಟ್ಟು ಯಾವುದಕ್ಕಾದ್ರೂ ಒಂದು ಮೈಂಡ್ ಸೆಟ್ ಮಾಡ್ಕೊಬೇಕು, ನಮ್ಗೆ ತೊಗೊಳ್ಬೇಕು ಬೇಡ ಅಂತ. ಬಟ್ ದೊಡ್ಡ ಮಷಿನ್ ಪರ್ಪಸ್ಗೋಸ್ಕರನೇ ಇಷ್ಟು ಇದನ್ನು ಮಾಡ್ಕೊಂಡಿದ್ದೀನಿ ಇನ್ನೊಂದು ಸಪ್ರೇಟಾಗಿ. ಬಟ್ ಇನ್ನೊಂದು ಕಡೆ UME ಅಂತ ಒಂದು ಬ್ರ್ಯಾಂಡ್ ಇದೆ, ಅಲ್ಲಿ ಕೂಡ ಒಂದ್ಸಲ ವಿಚಾರಿಸೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡಬೇಕು ಹೆಂಗಾಗುತ್ತೋ ಹಂಗೆ. ಬಟ್ ಜಾಸ್ತಿ ವರ್ಕ್ ಬಂದಾಗ ಡೇನು ಮಾಡಿ ನೈಟು ಮಾಡಬೇಕಂದ್ರೆ ಆಗಲ್ಲ, ನಮಗೂ ಕೂಡ ಸುಸ್ತಾಗುತ್ತೆ. ಅಟ್ಲೀಸ್ಟು ಒಂದು 4 ರಿಂದ 5 ಅವರ್ ಆದರೂ ನಿದ್ದೆ ಆದರೆ ನಮಗೆ ಆಗುತ್ತೆ. 3 ಗಂಟೆ 4 ಗಂಟೆವರೆಗೂ ವರ್ಕ್ ಮಾಡಿಬಿಟ್ಟು ಮಲ್ಕೊಂಡು ಮತ್ತೆ 7 ಗಂಟೆಗೆ ಎದ್ದೇಳಬೇಕಂತಂದರೆ ಆಗಲ್ಲ. ನೋಡಬೇಕು ಹೆಂಗಾಗುತ್ತೆ ಹಂಗೆ ಹೋಗ್ತಾ ಇರೋದು ಅಷ್ಟೇ. ಈಗ ಇದು ವರ್ಕು ಮುಗ್ದಿದೆ. ಇದು 600 ರುಪೀಸ್ ರೇಂಜಲ್ಲಿ. ಇದಕ್ಕಿನ್ನೂ ಏನು ಬಾಲ್ ಚೈನು ಸ್ಟೋನ್ ಚೈನು ಏನೂ ಹಾಕಿಲ್ಲ. ಇದಕ್ಕೆ ಹಾಕ್ತೀನಿ, ತೋರಿಸ್ತೀನಿ ನಿಮಗೆ. ಇದು ಈ ಥರ ಇದೆ. ಇದು ಫುಲ್ ಜರಿ ಫುಲ್ ವರ್ಕ್ ಬಂದಿರೋದ್ರಿಂದ ಡಿಸೈನು ಅಷ್ಟು ಚೆನ್ನಾಗಿ ಕಾಣಿಸಲ್ಲ ನಿಮಗೆ. ಡಿಸೈನ್ ಕಾಣಿಸಿದ್ರೂ ಆ ಬ್ಲೌಸಿಗೆ ಸೆಟ್ ಆಗೋಲ್ಲ. ನೀವು ಪ್ಲೈನ್ ಪೀಸ್ಗೆ ಸ್ಯಾರಿ ಬ್ಲೌಸ್ ಏನಾದ್ರು ಪ್ಲೈನ್ ಬಂದಿತ್ತು ಅಂದರೆ ಇದನ್ನು ಹಾಕಿಸ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈ ಡಿಸೈನ್ ಹೊಸ ಡಿಸೈನ್ ಇದು, ನಾವು ಕಸ್ಟಮೈಸಲ್ಲಿ ಮಾಡಿಸಿರೋ ಅಂಥದ್ದು. ಮತ್ತು ಇನ್ನು ಯಾರಾದರೂ ನೀವೇನಾದರೂ ನನ್ನೊಂದು ಚಾನಲ್ನ ನನ್ನ ವೀಡಿಯೋಸ್ನ ನೋಡ್ತಾ ಇರೋರು, ನಿಮ್ಮ ಹತ್ರ ಏನಾದರೂ 550 ಮಷಿನ್ ಇದ್ದರೆ ಆ ಮಷಿನ್ಗಳಿಗೆ ಡಿಸೈನ್ ಕೂಡ ಸೇಲ್ ಮಾಡ್ತೀವಿ ನಾವು. ಸೊ ನೀವು ವಿಡಿಯೋ ಏನಾದರೂ ನೋಡ್ತಿದ್ರೆ ಈ ಡಿಸೈನ್ ಏನಾದರೂ ನಿಮಗೆ ಬೇಕು ಅನಿಸಿದ್ರೆ ಕೆಳಗಡೆ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಕಾಂಟ್ಯಾಕ್ಟ್ ನಂಬರ್ನೂ ಸಹ ಕೊಟ್ಟಿರ್ತೀನಿ, ಅಡ್ರೆಸ್ ಕೂಡ ಕೊಟ್ಟಿರ್ತೀನಿ. ಡಿಸೈನ್ ಬೇಕು ಅನ್ನೋರು ಕಾಂಟ್ಯಾಕ್ಟ್ ಮಾಡಿ ಕೇಳಿದರೆ ನಾನು ಯಾವ ಥರ ಕಳಿಸ್ಕೊಡೋದು, ನೀವು ಯಾವ ಥರ ಸೇವ್ ಮಾಡ್ಕೊಬೇಕು ಅನ್ನೋದು ಸಹ ನಾನು ಹೇಳ್ತೀನಿ. ಅಡ್ರೆಸ್ ಕೂಡ ಕೊಟ್ಟಿರ್ತೀನಿ. ನೀವೇನಾದರೂ ವರ್ಕ್ ಹಾಕಿಸ್ಬೇಕು ಸೇಮ್ ಪ್ರೈಸ್ಗೆ ಅಂತ ಇದ್ದರೆ ನೀವು ಕೊರಿಯರ್ ಕೂಡ ಮಾಡ್ಬೋದು. ವರ್ಕ್ ಮಾತ್ರ ಹಾಕಿಸ್ಕೊಂಡು ನೀವು ಬೇರೆ ಕಡೆ ಸ್ಟಿಚ್ ಕೂಡ ಮಾಡಿಸ್ಕೊಬೋದು, ಪರವಾಗಿಲ್ಲ. ಸ್ಟಿಚ್ ಕೂಡ ಮಾಡಿಸ್ಬೇಕು ಅಂತ ಏನಿಲ್ಲ. ನಿಮಗೆ ಎಲ್ಲೂ ಕಂಫರ್ಟಬಲ್ ಅನಿಸುತ್ತೋ ಸ್ಟಿಚಿಂಗು ನೀವು ಅಲ್ಲೇ ಮಾಡಿಸ್ಕೊಬೋದು, ವರ್ಕ್ ಮಾತ್ರ ಮಾಡಿಸ್ಕೊಂಡು. ಯಾಕೆ ಅಂತಂದರೆ ಇನ್ನೊಂದು ಹೇಳಬೇಕು, ನಾನು ತುಂಬ ದಿನದಿಂದ ಇದು ಹೇಳಬೇಕು ಅಂತ ಅಂದ್ಕೊಂಡಿದ್ದೆ ನಾನು, ಬಟ್ ಆಗಿರಲಿಲ್ಲ. ಈಗ ಏನು ಅಂತಂದರೆ ನಾವು ಬರೀ ವರ್ಕ್ ಹಾಕಿ ಕೊಡ್ತಾ ಇರೋದು, ಹ್ಯಾಂಡ್ ವರ್ಕ್ ಆಗಲಿ ಮಷಿನ್ ವರ್ಕ್ ಆಗಲಿ ನಾವು ಹಾಕಿ ಕೊಡ್ತೀವಿ ಟೈಲರ್ಗಳಿಗಾಗಲಿ. ಒಬ್ರಿಗೆ ನಾವು ಹಾಕಿ ಕೊಡ್ತೀವಿ ಟೈಲರ್ಗಳಿಗೆ. ಬಟ್ ಅವರು ಮಾರ್ಜಿನ್ ಇಟ್ಕೊಳ್ದಲ್ಲೇ ಮಾಡಲ್ಲ. 100-105 ರೂಪಾಯಿ ಓಕೆ, ಅವರು ಅಲ್ಲಿಗೆ ಬಂದುಬಿಟ್ಟು. ಬಟ್ ನಾವೇ ಹೋಗಿ ಇಸ್ಕೊಂಡ್ಬರ್ತೀವಿ. ಅವರೇ ಏನು ಬಂದು ಇಲ್ಲಿಗೆ ಕೊಡೋಲ್ಲ ಟೈಲರ್ಗಳು, ನಾವೇ ಹೋಗಿ ಇಸ್ಕೊಂಡು ಬರ್ತೀವಿ. ಟೈಲರ್ಗಳು ಫೋನ್ ಮಾಡ್ತಾರೆ, ಎಷ್ಟು ಆರ್ಡ್ರ್ ಇದೆ ಬಂದು ತೊಗೊಂಡೋಗಿ ಅಂತ. ಸೊ ಡ್ಯೂಟಿಯಿಂದ ಬರ್ಬೇಕಾದ್ರೆ ನವೀನವ್ರಿಗೆ ಹೇಳಿದರೆ ಅಲ್ಲೇ ಇಸ್ಕೊಂಡ್ಬರ್ತಾರೆ. ಇಲ್ಲ ಅಂತಂದರೆ ಏನಾದರೂ ಕೆಲಸ ಇದೆ ಅಂತಂದರೆ ನಾನು ಹೋಗ್ತೀನಿ, ನಾನು ಇಸ್ಕೊಂಡು ಬರ್ತೀನಿ.
ಇವಾಗ ವರ್ಕ್ ಹಾಕಿ ಕೊಡ್ತೀವಿ. ಮಾರ್ಜಿನ್ ಎಷ್ಟು ಇಟ್ಕೊಳ್ತಾರೆ ಅಂತಂದರೆ 100ರಿಂದ 150 ರೂಪಾಯಿ ಓಕೆ ಮಾರ್ಜಿನ್ನು, ಅದಕ್ಕಿಂತ ಜಾಸ್ತಿ ನನಗೇನೋ ಸರಿ ಅನ್ನಿಸ್ಲಿಲ್ಲ. ಬಟ್ ನಾನು ಹಾಕ್ಕೊಟ್ಟಿದ್ದು 500 ರುಪೀಸ್ ರೇಂಜ್ ಡಿಸೈನು. ಬಟ್ ಕಸ್ಟಮರ್ ಹತ್ರ ಅಂದರೆ ನಾವು ಟೈಲರ್ಗಳಿಗೆ ಹಾಕಿ ಕೊಟ್ಟಿದ್ದು ಬಂದ್ಬಿಟ್ಟು 500 ರುಪೀಸ್ ಡಿಸೈನು ನಾನು ಹಾಕಿ ಕೊಟ್ಟಿದ್ದು. ಬಟ್ ಅವ್ರು ಅದಕ್ಕೆ ಎಷ್ಟು ಬಿಲ್ ಹಾಕಿರ್ಬೋದು ಅಂತ ನೀವು ಕಮೆಂಟ್ ಮಾಡಿ, ನಾನು ಹೇಳ್ತೀನಿ ಎಷ್ಟು ಬಿಲ್ ಹಾಕಿದ್ರು ಅಂತ. ಕಮೆಂಟ್ ಮಾಡಿ ನೋಡೋಣ ಎಷ್ಟು ಹಾಕಿರ್ಬೋದು ಅಂತ. ಅವ್ರ ಕಸ್ಟಮರ್ಗೆ ಬಿಲ್ ಹಾಕಿರೋದು ಬಂದ್ಬಿಟ್ಟು 800 ರುಪೀಸ್ ಬಿಲ್ ಹಾಕಿದ್ದಾರೆ ಅವರು. ನನಗೆ ಶಾಕು. ಯಾಕೆ ಈ ವಿಷಯ ಗೊತ್ತಾಯಿತು ಅಂದರೆ, ನನಗೆ ಸೇಮ್ ನಾನು ಹಾಕಿರೋ ಬ್ಲೌಸು ವರ್ಕ್ಗೆ ಮೆಜರ್ಮೆಂಟ್ ಅದೇ ಬ್ಲೌಸ್ ಬಂದಿತ್ತು ನನಗೆ. ಇದು ನಾನೇ ಹಾಕಿದ್ದು ಅಕ್ಕ ವರ್ಕು ಅಂತಂದೆ. ಇಲ್ಲ ಇದು ಬೇರೆ ಕಡೆ ಹಾಕ್ಸಿದ್ದು ಅಕ್ಕ, ನಾನು ಟೈಲರ್ ಹತ್ರ ಮಾಡಿಸಿದ್ದು ಅಂತಂದೆ. ಇಲ್ಲ ಆಲ್ಮೋಸ್ಟ್ ಟೈಲರ್ಗಳು ನನ್ನ ಹತ್ರನೇ ಹಾಕ್ಸೋದು ಅಂತ ಹೇಳಿದೆ ನಾನು ಅವ್ರಿಗೆ. ಅದಕ್ಕೆ ಎಷ್ಟು ತೊಗೊಂಡ್ರು ಇದಕ್ಕೆ ಅಂತ ಕೇಳಿದೆ ನಾನು. ಅವ್ರು ಹೇಳಿದ್ರು 800 ರುಪೀಸ್ ತೊಗೊಳ್ರು ಅಕ್ಕ, ಚೆನ್ನಾಗಿದೆ ವರ್ಕು ಅಂತಂದರೆ. ನಿಮಗೆ ನೀವೆಷ್ಟಕ್ಕ? ಇಲ್ಲ ನಾವು ಅಷ್ಟೇ ತೊಗೊಳ್ಳಿ. ಇವಾಗ ಅವರಿಗೆ ಹೇಳೋಕ್ಕಾಗಲ್ಲ ನಾನು ಇಷ್ಟು ತೊಗೊಂಡೆ ಅಂತ. ಆಮೇಲೆ ಸೇಮ್ ಡಿಸೈನ್ ಹಾಕ್ಸ್ಕೊಳ್ಳೋರು ಬಂದರು. ಬಂದಾಗ ಅವ್ರಿಗೆ ಗೊತ್ತಾಯಿತು ಪ್ರೈಸು 500 ಅಂತ. ಅಕ್ಕ ಯಾಕೆ ಈ ಥರ ಹೇಳಿದ್ರಿ ಅಂತ ಕೇಳಿದ್ರು. ಮತ್ತು ಟೈಲರ್ಗಳಿಗೆ ಒಂದು ಕಮಿಟ್ಮೆಂಟ್ ಇರುತ್ತೆ ಅಕ್ಕ, ನಾವು ಆ ಥರ ಹೇಳೋಕ್ಕಾಗಲ್ಲ. ನನ್ನ ಪ್ರೈಸ್ ನನಗಿರುತ್ತೆ, ಅವ್ರ ಪ್ರೈಸ್ ಅವರಿಗಿರುತ್ತೆ. ನನ್ನ ಪ್ರೈಸ್ ಏನಿದೆ, ನೀವು 10 ಬ್ಲೌಸು ತೊಗೊಂಬಂದು ಇಷ್ಟೇ ಡಿಸೈನ್ ಮಾಡಿಕೊಡಿ ಅಂದರೂ ನಾನು 500 ರುಪೀಸ್ ರೇಂಜಲ್ಲಿ 10 ಬ್ಲೌಸನ್ನು ಸಹ ಮಾಡಿಕೊಡ್ತೀನಿ. ಅವ್ರ ಹತ್ರ ಹಂಗಾಗಲ್ಲ, ನೀವೆಲ್ಲ ಹಾಕ್ಸಿದ್ರು ಅಲ್ಲೇ ಹೋಗಿ ಕೇಳಿ ಅವ್ರನ್ನ. ಬಟ್ ನನ್ನ ಹತ್ರ ಏನಿದೆ, ನೀವು ಇದೇ ಡಿಸೈನ್ ಬೇಕಿದ್ರೆ 10 ಬ್ಲೌಸ್ ಹಾಕ್ಸಿ ನಿಮಗೆ 500 ರುಪೀಸೇ ನಿಮಗೆ ಬೀಳುತ್ತೆ ಅಂತ ಹೇಳಿದೆ. ಹೌದಾ ಸರಿ ಅಕ್ಕ, ನಾನು ಎಷ್ಟೊಂದು ಬ್ಲೌಸ್ಗಳು ಅದೇ ಥರ ಮಾಡಿಬಿಟ್ಟಿದ್ದೀನಿ, ಇನ್ಮೇಲೆ ನಾನು ವರ್ಕ್ ಹಾಕ್ಸ್ಬಿಟ್ಟು ಸ್ಟಿಚ್ ಮಾಡಿಸ್ತೀನಿ ಅಂತ ಹೇಳಿದ್ರು ಅವರು. ಸೊ ಇದೊಂದು, ನೀವೇನಾದರೂ ನಿಮ್ಮ ಬ್ಲೌಸ್ಗಳಿಗೆ ವರ್ಕ್ ಮಾಡಿಸ್ಬೇಕು ಅಂತಿದ್ರೆ ಡೈರೆಕ್ಟು ಎಲ್ಲಿ ವರ್ಕ್ ಮಾಡ್ತಾರೆ, ಎಲ್ಲಿ ಹ್ಯಾಂಡ್ ವರ್ಕ್ ಮಾಡ್ತಾರೆ, ಎಲ್ಲಿ ಮಷಿನ್ ವರ್ಕ್ ಮಾಡ್ತಾರೆ ಅಲ್ಲೇ ಹೋಗಿ ಮಾಡಿಸಿ ನೀವು ಕಂಫರ್ಟಬಲ್ ಇರೋ ಹತ್ರ ಸ್ಟಿಚ್ ಮಾಡಿಸಿ. ಆ ಥರ ಮಾಡಿಸಿದ್ರೆ ನಿಮಗೂ ಕೂಡ ಸ್ವಲ್ಪ ಮನಿ ಸೇವ್ ಆಗುತ್ತೆ. ಸೊ ಇದೊಂದು ಟಿಪ್ನ ಫಾಲೋ ಮಾಡಿ, ನಿಮ್ಗೆ ತುಂಬಾ ಉಳಿತಾಯ ಆಗುತ್ತೆ. ಮತ್ತು ಇದು ಸ್ಟೋನ್ ಚೈನ್ ಬಾಲ್ ಚೈನ್ ಹಾಕಬೇಕು, ಬನ್ನಿ ಬೇಗ ಮುಗಿಸ್ಬಿಡ್ಬೇಕು, ಇವತ್ತು ಕೊಡಲೇಬೇಕು. ಆಲ್ರೆಡಿ ಆ ಅಕ್ಕ ಕೂಡ ಕಾಲ್ ಮಾಡಿದರು, ಇದನ್ನು ಬೇಗ ಸ್ಟೋನ್ ಚೈನ್ ಬಾಲ್ ಚೈನ್ ಹಾಕ್ಬಿಟ್ಟು ನಾನು ಕೊಟ್ಬರ್ತೀನಿ. ಮತ್ತು ಒಂದು ಮದುವೆ ಆರ್ಡ್ರದ್ದು ಅಂತ ಹೇಳಿದಲ್ಲ, ಒಂದಾದರೂ ಕಂಪ್ಲೀಟ್ ಮಾಡೋಣ ಅಂದರೆ ಅವ್ರದ್ದು ಈ ಥರ ಪೀಸ್ ತಂದುಬಿಟ್ಟು ವರ್ಕ್ ಹಾಕ್ಕೊಡಿ ಅಂತ ಕೇಳಿದ್ದಾರೆ. ಇದು ಹಾಫ್ ವೈಟ್ ಕಲರ್ ಸ್ಯಾರಿ ಮತ್ತು ಕಾಪರ್ ಜರಿ ಥ್ರೆಡಲ್ಲಿ ವರ್ಕ್ ಬಂದಿದೆ ಫುಲ್ ಸ್ಯಾರಿ. ಇದು ಬಂದ್ಬಿಟ್ಟು 850 ರುಪೀಸ್ ರೇಂಜ್ ಡಿಸೈನು. ತುಂಬಾ ಚೆನ್ನಾಗಿದೆ. ಇದು ಮದುವೆದು ಫುಲ್ಲು ಒಂದು ಸಪ್ರೇಟಾಗಿ ವೀಡಿಯೋನೇ ಮಾಡೋಣ ಅಂತ ಇದ್ದೀನಿ. ಯಾಕಂದರೆ ಸೀರೆಗಳು 20,000 5,000 ಅಬೌಟ್ 20,000ವರೆಗೂ ಸ್ಯಾರಿ ಕೊಟ್ಟಿರೋದು. 4 ಸ್ಯಾರಿ ಕೂಡ 5 ತಂದಿದ್ರು. ಒಂದು ಅದೇನೋ ಮಡ್ಲಕ್ಕಿ ಹಾಕೋದು, ಅದೇನೇ ಶಾಸ್ತ್ರ ಇರುತ್ತಲ್ಲ ಅದಕ್ಕೆ ಎತ್ಕೊಂಡೋದ್ರು ಅವರು. ಇನ್ನು 4 ಇದೆ. ಇಲ್ಲಿ ಹೊಸೂರು ರೋಡ್ ಚೆನ್ನೈ ಸಿಲ್ಕ್ಸಲ್ಲಿ ಅವ್ರದ್ದು ಇರೋದು. ಯಾಕಂದರೆ ಬ್ಯಾಗೆ ಕೊಟ್ಟಿದ್ದಾರೆ ಅವರು ನನಗೆ. ಸೊ ಅದರಿಂದ ಗೊತ್ತಾಯಿತು ಅಷ್ಟೇ. ಚೆನ್ನಾಗಿದ್ದಾವೆ ಸ್ಯಾರಿಗಳು. ನಿಮಗೆ ಸ್ಯಾರಿ ಮತ್ತು ಬ್ಲೌಸ್ ಡಿಸೈನ್ಸು ಇಲ್ಲೆಲ್ಲ ಒಟ್ಟಿಗೆ ವಿಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ. ಸೊ ಫಸ್ಟ್ ಇವಾಗ ಇದನ್ನು ಮುಗಿಸ್ಬಿಡೋಣ ಬನ್ನಿ. ಈ ಡಿಸೈನ್ಗೆ ಈಗ ಸ್ಟೋನ್ ಚೈನ್ ಬಾಲ್ ಚೈನ್ ಹಾಕ್ತಾಯಿದ್ದೀನಿ. ಅಂದರೆ ಎಕ್ಸ್ಟ್ರಾ ಥ್ರೆಡ್ ಇರೋದನ್ನು ಕಟ್ ಮಾಡಿರಲಿಲ್ಲ, ಹಾಗೆ ಬಿಟ್ಟಿದ್ದೆ. ಥ್ರೆಡ್ ಕಟ್ ಮಾಡಬೇಕಾದ್ರೆ ಒಂದು ಬ್ಲೌಸ್ ಮಿಸ್ ಆಗಿಬಿಟ್ಟು ಸ್ವಲ್ಪ ಕ್ಲಾತ್ ಕೂಡ ಕಟ್ ಆಗಿಬಿಟ್ಟಿತ್ತು ಮಷಿನಲ್ಲಿ ರನ್ ಆಗಬೇಕಾದ್ರೇ. ಬಟ್ ಅದು ಕಟ್ಟಿಂಗ್ ಹೋಗೋ ಥರ ಇತ್ತು. ಸೊ ಆವಾಗಿಂದ ನಾನು ಮಷಿನ್ ರನ್ ಆಗಬೇಕಾದ್ರೆ ಯಾವುದೇ ಥ್ರೆಡ್ ಕೂಡ ಕಟ್ ಮಾಡೋದಿಲ್ಲ. ಸೊ ಈಗ ಸ್ಟೋನ್ ಚೈನ್ ಬಾಲ್ ಚೈನ್ ಹಾಕ್ತಾಯಿದ್ನ, ಸೊ ಅದು ಅಡ್ಡ ಬರುತ್ತೆ ಅಂತ ಹೇಳ್ಬಿಟ್ಟು ಹಾಗೆ ರಿಮೂವ್ ಮಾಡಿದೆ ಅಷ್ಟೇ. ಇಲ್ಲೇನು ನಾವು ಫಾಸ್ಟ್ ಫಾರ್ವರ್ಡ್ ಮಾಡಿ ಏನು ಕೂಡ ತೋರಿಸ್ತಾ ಇಲ್ಲ. ಹಾಗೆ ನಾನು ಸ್ಟೋನ್ ಚೈನ್ ಬಾಲ್ ಚೈನ್ ಯಾವ ಥರ ಅದು ಇದನ್ನು 3 ಮೆಥಡಲ್ಲಿ ಕೂಡ ಹಾಕ್ತಾರೆ ಸ್ಟೋನ್ ಚೈನ್ ಬಾಲ್ ಚೈನ್ನ. ಫಸ್ಟ್ ಮೆಥಡ್ ಬಂದ್ಬಿಟ್ಟು ಬರೀ ಫಸ್ಟ್ ಬಾಲ್ ಚೈನ್ ಹಾಕ್ತಾರೆ, ಆಮೇಲೆ ಸ್ಟೋನ್ ಚೈನ್ ಹಾಕ್ತಾರೆ, ಆಮೇಲೆ ಮತ್ತೆ ಬಾಲ್ ಚೈನ್ ಹಾಕ್ತಾರೆ. ಇದು ಫಸ್ಟ್ ಮೆಥಡು. ಸೆಕೆಂಡ್ ಮೆಥಡ್ ಬಂದು ಫಸ್ಟು ಸ್ಟೋನ್ ಚೈನು ಮತ್ತು ಬಾಲ್ ಚೈನ್ ಎರಡೂ ಒಟ್ಟಿಗೆ ತೊಗೊಂಡು ಹಾಕ್ತಾರೆ. ಆಮೇಲೆ ಬರೀ ಒಂದು ಬಾಲ್ ಚೈನ್ನ 3 ಸೇರಿಬಿಟ್ಟು ರನ್ ಮಾಡ್ಕೊಳ್ತಾರೆ. ಥರ್ಡ್ ಮೆಥಡ್ ಬಂದ್ಬಿಟ್ಟು ಈ ಥರ ಸ್ಟೋನ್ ಚೈನ್ ಬಾಲ್ ಚೈನು ಒಟ್ಟಿಗೆ ಹಾಕ್ತಾರೆ. ನಾನು ಟೈಮ್ ಕಮ್ಮಿ ಇದ್ದರೆ 2 ಸ್ಟೆಪ್ಪಲ್ಲಿ ಹಾಕ್ತೀನಿ. ಇಲ್ಲ ನನ್ನ ಟೈಮೇ ಇಲ್ಲ, ನನಗೆ ಅರ್ಜೆಂಟಾಗಿ ಬೇಕು, ನನಗೆ ಇವಾಗ ಬೇಕು ಅನ್ನೋರಿಗೆ ಮಾತ್ರ ನಾನು ಈ ಥರ ಸ್ಟೋನ್ ಚೈನ್ ಬಾಲ್ ಚೈನ್ ಒಟ್ಟಿಗೆ ಇಟ್ಕೊಂಡ್ಬಿಟ್ಟು ಹಾಕ್ತೀನಿ. ಫ್ರೇಮಲ್ಲಿ ಹಾಕ್ಬಿಟ್ಟು ಹಾಕಿದರೆ ಬೇಗ ಆಗುತ್ತೆ ನಮಗೆ. ಬಟ್ ನಾನು ಫ್ರೇಮಲ್ಲಿ ಹಾಕ್ಕೊಳ್ಳೋದಿಲ್ಲ, ಬರೀ ನಾನು
ಕೈಯಲ್ಲೇ ಇಟ್ಕೊಂಡ್ಬಿಟ್ಟು ಫ್ರೇಮ್ ಹಾಕದೇ ಇರೋ ಸ್ಟೋನ್ ಚೈನ್ ಬಾಲ್ ಚೈನ್ ಹಾಕ್ತೀನಿ. ಬಟ್ ಈ ಥರ ಹಾಕೋರು ಸ್ವಲ್ಪ ಹುಷಾರಾಗಿ ಹಾಕ್ಕೊಳ್ಳಿ, ಯಾಕಂದರೆ ಕೈ ಮೇಲೆ ಬರೋ ಚಾನ್ಸಸ್ ಇರುತ್ತೆ. ನಾನು ಅಲ್ಲಿ ಸುಮಾರು ಸಲ ಕೈ ಮೇಲೆ ಹಾಕ್ಕೊಂಡ್ಬಿಟ್ಟಿದ್ದೀನಿ ಆಲ್ರೆಡಿನೇ, ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇನೆ. ಸೊ ನನ್ನ ಒಂದು ಪ್ರೊನೌನ್ಸಿಯೇಷನ್ನು ಸ್ವಲ್ಪ ಪ್ರಾಬ್ಲಮ್ಮು, ಸೊ ಏನಾದರೂ ತೊದಲಿದ್ರೆ ಅದನ್ನ ಇಗ್ನೋರ್ ಮಾಡಿ. ಇದು ಬಂದ್ಬಿಟ್ಟು ನಾನು ಯಾವುದೇ ಫಾಸ್ಟ್ ಫಾರ್ವರ್ಡ್ ಮಾಡಿ ತೋರಿಸ್ತಾ ಇಲ್ಲ, ನಾನು ಇದೇ ಸ್ಪೀಡಲ್ಲೇ ಆ ಸ್ಟೋನ್ ಚೈನ್ ಬಾಲ್ ಚೈನ್ನ ಹಾಕೋದು. ಫಾಸ್ಟ್ ಫಾರ್ವರ್ಡ್ ಮಾಡಿ ತೋರಿಸ್ದಾಗ ಏನಾಗುತ್ತೆ ಅಂದರೆ ಸ್ವಲ್ಪ ಅದು ಬೇಗ ರನ್ ಇಷ್ಟು ಬೇಗ ಆಗ್ತಾರೆ ಅನ್ನೋ ಥರ ಕಾಣಿಸುತ್ತೆ ಅಷ್ಟೇ ನಿಮಗೆ. ಮ್ಯಾನ್ಯುವಲ್ ಮೆಷಿನಲ್ಲಿ ವರ್ಕ್ ಮಾಡೋರು ಸಹ ಅಷ್ಟೇನೆ, ವೀಡಿಯೋ ಮಾಡಿ ಬಿಡ್ತಾ ಇರ್ತಾರಲ್ಲ, ಆ ವಿಡಿಯೋ ನೋಡಿ ಎಷ್ಟು ಬೇಗ ಡಿಸೈನ್ಗಳು ಮುಗ್ದೋಗ್ಬಿಡುತ್ತೆ. ಬಟ್ ಅದು ಮುಗ್ದೋಗಿರೋ ಹಿಂದೆ ಎಷ್ಟು ಕಷ್ಟ ಇರುತ್ತೆ ಅಂತ ಒಂದ್ಸಲ ನೀವು ಟ್ರೈ ಮಾಡಿ ಹಾಕ್ತೀರಲ್ವಾ, ಆವಾಗ ಗೊತ್ತಾಗುತ್ತೆ. ಯಾಕೆ ಅಂತಂದರೆ ಇವಾಗ ಒಂದು ಫ್ಲವರ್ ರನ್ ಮಾಡಬೇಕಂದ್ರೂ ಒಂದು 10ರಿಂದ 15 ನಿಮಿಷ ಟೈಮ್ ಬೇಕಾಗುತ್ತೆ. ನಾವು ಫಾಸ್ಟ್ ಫಾರ್ವರ್ಡ್ ಮಾಡಿದಾಗ ಬರೀ ಒಂದು 2 ನಿಮಿಷ 3 ನಿಮಿಷದಲ್ಲೇ ಫುಲ್ ಡಿಸೈನೇ ಮುಗ್ದೋಗ್ಬಿಡುತ್ತೆ ನಿಮಗೆ. ಸೊ ಯಾಕೆ ಅಂತಂದರೆ ಟೈಮ್ ಜಾಸ್ತಿ ಇದ್ದಂಗಿಲ್ಲ, ನೋಡೋರು ಕೂಡ ಕಮ್ಮಿ ಆಗುತ್ತೆ. ಅಯ್ಯೋ ಇಷ್ಟೊತ್ತು ವೀಡಿಯೋ ನೋಡಬೇಕಾ ಅನ್ನೋ ಒಂದು ಮೈಂಡ್ ಸೆಟ್ ಇರುತ್ತೆ. ಟೈಮಿಂಗ್ಸ್ ಕಮ್ಮಿ ಇದ್ದಾಗ ಸೊ ಜನ ನೋಡ್ತಾರೆ ಅನ್ನೋ ಒಂದು ರೀಸನ್ಗೆ ನಾವು ಫಾಸ್ಟ್ ಫಾರ್ವರ್ಡ್ನ ಮಾಡಿ ವಿಡಿಯೋನ ಹಾಕೋದು. ಇಲ್ಲಿ ನೋಡ್ಬೋದು, ಈಗ ಫುಲ್ ಕಂಪ್ಲೀಟ್ ಆಗಿದೆ. ಸ್ಟೋನ್ ಚೈನ್ ಬಾಲ್ ಚೈನು ಹಾಕೋದು ಕೂಡ ಕಂಪ್ಲೀಟ್ ಆಗಿದೆ. ನೋಡ್ತಾ ಇರ್ಬೋದು ಯಾವ ಥರ ಕಾಣಿಸ್ತಾ ಇದೆ ಅಂತ ಹೇಳಿಬಿಟ್ಟು. ಸ್ಟೋನ್ ಚೈನ್ ಬಾಲ್ ಚೈನ್ ಒಂದು ಲುಕ್ಕು ಕ್ರಿಯೇಟ್ ಆಗುತ್ತೆ ಅಷ್ಟೇ, ಸ್ವಲ್ಪ ಚೆನ್ನಾಗಿ ಗ್ರ್ಯಾಂಡ್ ಲುಕ್ ಬರುತ್ತೆ. ಇದು ನಾವು ಕಸ್ಟಮೈಸ್ಡ್ ಮಾಡಿಸಿರೋಂತಹ ಡಿಸೈನ್ ಕೂಡ ಸೇಲ್ ಆಗುತ್ತೆ ನಮ್ಮ ಹತ್ರ. 550 ಈ ಮಷಿನ್ ಇರೋರ ಹತ್ರ, ಅಂದರೆ ಫ್ರೇಮ್ ಚಿಕ್ಕದು ಲೆಫ್ಟು ರೈಟು ಪಾರ್ಟ್ ಮಾಡಿಕೊಂಡು ಯಾರು ಹಾಕ್ತಾ ಇದ್ದೀರಾ ಡಿಸೈನ್ ಮಷಿನಲ್ಲಿ ಅಂಥವರಿಗೆ ನಮ್ಮ ಹತ್ರ ಡಿಸೈನ್ ಕೂಡ ಅವೈಲೇಬಲ್ ಇದೆ. ಈ ಡಿಸೈನ್ ಬಂದ್ಬಿಟ್ಟು 75 ರುಪೀಸ್ ಆಗುತ್ತೆ ನಿಮಗೆ, ಅಂದರೆ ವರ್ಕ್ಡ್ ಪ್ರೈಸ್ ಅಲ್ಲ, ಡಿಸೈನ್ ಫೈಲ್ ಬರುತ್ತಲ್ಲ ಆ ಫೈಲ್ ಪ್ರೈಸ್ ಹೇಳ್ತಾ ಇರೋದು ನಾನು. 75 ರುಪೀಸ್ ಆಗುತ್ತೆ. ಈ ಡಿಸೈನ್ ವರ್ಕ್ ಹಾಕಲಿಕ್ಕೆ ಬಂದ್ಬಿಟ್ಟು ನಿಮಗೆ 600 ರುಪೀಸ್ ಆಗುತ್ತೆ. ತುಂಬಾ ಚೆನ್ನಾಗಿ ಬಂದಿದೆ ಡಿಸೈನು, ನೋಡ್ತಾ ಇರ್ಬೋದು. ಕ್ಯಾನ್ವಾಸ್ನ ರಿಮೂವ್ ಮಾಡಿ ಕೊಡ್ತೀವಿ ನಾವು, ಹಾಗೆ ಏನು ಕೊಡಲ್ಲ. ಬಟ್ ಕೊರಿಯರ್ ಮಾಡಬೇಕಾದ್ರೆ ಕೆಲವೊಂದನ್ನು ಮಾತ್ರ ರಿಮೂವ್ ಮಾಡಿರ್ತೀನಿ, ಅಷ್ಟನ್ನು ರಿಮೂವ್ ಮಾಡಿರಲ್ಲ. ಯಾಕೆಂದರೆ ಐರನ್ ಮಾಡಿ ಫೋಲ್ಡಿಂಗ್ ಮಾಡಿರ್ತೀವಿ, ಚೆನ್ನಾಗಿ ಅದು ಫೋಲ್ಡಿಂಗ್ ಆಗಿರುತ್ತೆ ಅಂತ ಹೇಳಿಬಿಟ್ಟು ನಾನು ರಿಮೂವ್ ಮಾಡಿರಲ್ಲ, ಹಾಗೆ ಕೊಟ್ಟಿರ್ತೀನಿ. ಇದು ಸ್ಲೀವ್ಸಲ್ಲಿ ಮಾತ್ರ ನಾನು ಬಾಲ್ ಚೈನ್ ಮಾತ್ರನೇ ಕೊಟ್ಟಿರೋದು, ಸ್ಟೋನ್ ಚೈನ್ ಕೊಟ್ಟಿಲ್ಲ. ಯಾಕೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ನಾನು ಇದಕ್ಕಿಂತ ಮುಂಚೆ ಹಾಕಿರೋ ವಿಡಿಯೋದಲ್ಲಿ ತೋರಿಸ್ಬೇಕಿತ್ತು, ಬಟ್ ತೋರಿಸ್ಲಿಲ್ಲ. ಈ ವಿಡಿಯೋ ಬಿಟ್ಟು ನೆಕ್ಸ್ಟ್ ವಿಡಿಯೋ ಬರುತ್ತಲ್ಲ ಆ ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ ಏನಕ್ಕೆ ನಾನು ಸ್ಟೋನ್ ಚೈನ್ ಬಾಲ್ ಚೈನ್ನ ಸ್ಲೀವ್ಸಿಗೆ ಹಾಕಲ್ಲ ಅಂತ. ಬಾಲ್ ಚೈನ್ ಓಕೆ, ಯಾವುದೇ ಪ್ರಾಬ್ಲಮ್ ಇಲ್ಲ, ನೀವು ಇಡೀ ಬ್ಲೌಸ್ ಸ್ಲೀವ್ಸ್ ಅಷ್ಟನ್ನು ಬಾಲ್ ಚೈನಲ್ಲೇ ವರ್ಕ್ ಮಾಡಿಸ್ಕೊಂಡ್ರು ಪ್ರಾಬ್ಲಮ್ ಇಲ್ಲ. ಬಟ್ ಸ್ಟೋನ್ ಚೈನ್ ಅಂತ ಬಂದಾಗ ಸ್ವಲ್ಪ ರಿಸ್ಕ್ ಅದು ಬ್ಲೌಸ್ಗೆ ಹಾಕ್ಸೋದು. ಕಾಸ್ಟ್ಲಿ ಬ್ಲೌಸ್ಗೆ ಹಾಕ್ಸಿದ್ರೆ ಅದು ಭಾಳ ದಿನ ಬಾಳಿಕೆ ಕೂಡ ಬರಲ್ಲ ಅಂದ್ಕೊತೀನಿ. ಸ್ಟೋನ್ ಚೈನಿಗೆ ಏನೂ ಆಗೋಲ್ಲ, ಬಟ್ ನಿಮ್ಮ ಬ್ಲೌಸು ಪ್ರಾಬ್ಲಮ್ ಆಗುತ್ತೆ. ಅದು ಏನು ಹಂಗಾಗುತ್ತೆ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಈ ಒಂದು ಡಿಸೈನ್ಗೆ ಹೇಳಿದ್ನಲ್ಲ 600 ರುಪೀಸ್ನ ತೊಗೊಳ್ತೀನಿ. ಈ ಡಿಸೈನ್ದು ಫೈಲ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಡಿಸೈನ್ ಬೇಕು ಅಂತಂದರೆ 75 ರುಪೀಸ್ ಆಗುತ್ತೆ. ಯಾರಾದರೂ ಪರ್ಚೇಸ್ ಮಾಡೋರು ಇದ್ದರೆ ಪರ್ಚೇಸ್ ಕೂಡ ಮಾಡ್ಬೋದು. ತುಂಬಾ ಚೆನ್ನಾಗಿ ಸಿಂಪಲ್ಲಾಗಿ ಗ್ರ್ಯಾಂಡಾಗಿ ಕೂಡ ಕಾಣಿಸುತ್ತೆ. ಅದಾದಮೇಲೆ ಸ್ವಲ್ಪ ಇದು ನಮ್ಮ ಮಷಿನಲ್ಲಿ ಕರೆಂಟ್ ಪಾಸ್ ಆಗೋ ಥರ ಬಂತು, ನೋಡ್ತಾ ಇರ್ಬೋದು ಲೈಟ್ ಆನ್ ಆ್ಯಂಡ್ ಆಫ್ ಆಗ್ತಾಯಿದೆ. ಅದೇನಕ್ಕಂತ ಗೊತ್ತಿಲ್ಲ. ಮತ್ತು ಅವ್ರಿಗೆ ಕಾಲ್ ಮಾಡಿ ಕೇಳಿದಾಗ ಹೇಳಿದ್ರು, ಇಲ್ಲ ಸ್ವಲ್ಪ ಪಾಸ್ ಆಗುತ್ತೆ, ಅದೇನು ಪ್ರಾಬ್ಲಮ್ ಇಲ್ಲ, ನಿಮ್ಮದು ಬೇರೆ ಮಷಿನ್ ಇದೆಯಲ್ಲ ಅಲ್ಲೂ ಕೂಡ ನೋಡಿ ಅಂತ ಹೇಳಿದ್ರು. ಮತ್ತು ನಾವು ಸ್ಟಿಚಿಂಗ್ ಮಷಿನಲ್ಲಿ ಕೂಡ ಚೆಕ್ ಮಾಡಿದ್ವಿ, ಸ್ವಲ್ಪ ಲೈಟಾಗಿ ಕರೆಂಟ್ ಪಾಸ್ ಆಗುತ್ತೆ. ಬಟ್ ಅದು ಏನಕ್ಕಂತ ಗೊತ್ತಿಲ್ಲ, ಒಂದು ಹತ್ರ ಪಾಸ್ ಆಗುತ್ತೆ, ಇನ್ನೊಂದು ಹತ್ರ ಪಾಸ್ ಆಗಲ್ಲ. ಅದು ನೀಡಲ್ ಪ್ರೆಸರ್ ಫುಟ್ ಇದೆಯಲ್ಲ ಅಲ್ಲಿ ಕರೆಂಟ್ ಪಾಸ್ ಆಗೋ ಥರ ಅನ್ನಿಸ್ತು ಅಷ್ಟೇನೆ.